ಗಾರ್ಡನಿಂಗ್ ಮಾಡೋದು ಕಷ್ಟ ಅಲ್ಲ. ಸೊ ಒಂದು ದಿನ ನಮಗೆಲ್ಲಾದರೂ ಟ್ರಾವೆಲಿಂಗ್ ಮಾಡಲಿಕ್ಕಿದ್ರೆ, ನೀರು ಬಿಡಲಿಕ್ಕೆ ಇಲ್ಲದೇ ಇದ್ದರೆ, ಸೊ ನೀರು ಬಿಡದೇ ಇದ್ದರೆ ನೋಡಿ ಗಿಡಗಳೆಲ್ಲ ಒಣಗಿ ಹೋಗ್ತದೆ. ಸೊ ಬುಡ ಎಲ್ಲ ನೋಡಿ ಈ ಥರ ಒಣಗ್ತದೆ. ಈ ಗಿಡ ನೋಡಿ ಫುಲ್ಲು ಒಣಗಿ ಹೋಗಿದೆ. ಸೊ ಇವಾಗ ನೀರು ಬಿಡಬೇಕು ಸ್ವಲ್ಪ, ಇಲ್ಲದೇ ಇದ್ದರೆ ಫುಲ್ಲು ಒಣಗಿ ಕಪ್ಪು ಕಪ್ಪಾಗಿ ಬಿಡ್ತದೆ. ಆ್ಯಕ್ಚುಲಿ ಈ ಮೆಣಸು ನಮ್ಮ ಮನೆಯಲ್ಲಿ ಆಗ್ತದೆ ಅಂತ ನಾನು ಎನಿಸಿ ಇರಲಿಲ್ಲ. ಯಾಕಂದರೆ ತರಕಾರಿ ತಂದ ಒಂದು ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಸ್ವಲ್ಪ ಕೆಲಸ ಇತ್ತು, ಶಾಲೆದು ಎಕ್ಸಾಮು ವ್ಯಾಲ್ಯೂಯೇಷನ್ ಆಗಬೇಕು. ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಮತ್ತು ಮನೆಯಲ್ಲಿ ಸಹ ಸ್ವಲ್ಪ ಕೆಲಸ ಇರ್ತಿತ್ತು. ಅಲ್ಲಿಂದ ಇಲ್ಲಿ ಬಂದು ತಲುಪುವಾಗ ಲೇಟ್ ಆಗ್ತದೆ. ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ನಾನು ಯಾವತ್ತೂ ಸಹ. ಸೊ ಒಂದು ಸಾಧಾರಣ 1 ತಿಂಗಳಾಯ್ತೇನ. ಸೊ ಇವತ್ತು ನಾನು ಮತ್ತು ಮಾಮ ಹಾಗೆ ಗುಂಡು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಂದಿಕೂರಲ್ಲಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಸೊ ಆ ದೇವಸ್ಥಾನಕ್ಕೆ ಈಗ ಬೆಳಗ್ಗೆ ಬೇಗ ಹೊರಟಿದ್ದೇವೆ. ಸೊ ನೋಡುವ, ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ. ದೇವಸ್ಥಾನ ಹೇಗುಂಟು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಇನ್ನೊಂದು ವಿಷಯ ಅಂದರೆ, ನನ್ನದು 2 ಕಿಟನ್ಸ್ ಇತ್ತಲ್ಲ, ಬೆಳ್ಳುಳ್ಳಿ ಮತ್ತು ಕಲ್ಲು. ಸೊ ಅದರಲ್ಲಿ ಕಲ್ಲು ಮಿಸ್ ಆಗಿದ್ದಾನೆ. ತುಂಬ ದಿನ ಆಯಿತು, 1 ವಾರ ಆಯಿತು. ಗ್ರಹಣದ ದಿನ ಅವನು ಮಿಸ್ ಆದ. ಸೊ ಯಾಕೆ ಮಿಸ್ ಆದ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಊರಲ್ಲಿ ಇಲ್ಲಿ ಹೆಬ್ಬಾವು ಉಂಟು. ಸೊ ಹೆಬ್ಬಾವು ನುಂಗಿತ ಅಥವಾ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಗ್ರಹಣದ ದಿನ ಯಾಕೆ ಬೇಕು ಮಿಸ್ ಆಗ್ತದೆ, ಏನಕ್ಕಾದರೂ ರೀಸನ್ ಉಂಟಾ ಅಂತ ನನಗೆ ಹೇಳಿ. ಸೊ ಹಾಗಾಗಿ ಇವತ್ತು ನನ್ನ ಕೊಲೀಗ್ ಮನೆಯಲ್ಲಿ ಒಂದು ಕಿಟನ್ ಉಂಟಂತೆ, ಅಲ್ಲಿಂದ ಒಂದು ಕಿಟನನ್ನು ಕೂಡ ತರಲಿಕ್ಕೆ ಉಂಟು. ಅದನ್ನು ಸಹ ನಾನು ನಿಮಗೆ ತೋರಿಸಿಕೊಡ್ತೇನೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸಾಧಾರಣ 6:15ಕ್ಕೆ ಹೋಗಿ ರೀಚ್ ಆಗುವಾಗೆ ಹೋಗ್ತೇವೆ. ಈ ಸಲ ಸಹ ಹಾಗೆ ಬೆಳಗ್ಗೆ ಬೇಗ ಹೊರಟಿದ್ವಿ. ಸೊ ನಾವು ಆಲ್ಮೋಸ್ಟ್ ನಿಯರೆಸ್ಟ್ ರೀಚ್ ಆಗ್ತಾ ಬಂದ್ವಿ. ಇದು ಹೈವೇಯಲ್ಲಿ ಹೋಗ್ತಾ ಇದ್ದೇವೆ. ಸೊ ಇದರ ನಂತರದಲ್ಲಿ ಸ್ವಲ್ಪ ದೂರದಲ್ಲಿ ನಾವು ಹೋಗಬೇಕಿದ್ದ ದೇವಸ್ಥಾನದ ದ್ವಾರ ರೀಚ್ ಆಯಿತು ನೋಡಿ. ಈ ದೇವಸ್ಥಾನದ ಹೆಸರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಸೊ ನನಗೆ ಇಲ್ಲಿಯ ಬಗ್ಗೆ ಏನು ಗೊತ್ತಿಲ್ಲ, ಬಟ್ ನಮ್ಮ ಮನೆಯವರಿಗೆ ತುಂಬಾ ಒಳ್ಳೆಯದಾಗಿದೆ ಅಂತೆ. ತುಂಬ ಸಲ ಅಲ್ಲಿ ಹೋಗಿದ್ದಾರಂತೆ. ಹಾಗೆ ಅಜ್ಜ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಸಲ ನಿನಗೆ ಟೈಮ್ ಇದ್ದಾಗ ಹೋಗ, ನಿನ್ನ ಗಂಡನನ್ನು ಕರ್ಕೊಂಡು ಹೋಗು ಅಂತ ಅವರು ಜೀವದಲ್ಲಿದ್ದಾಗ ಹೇಳ್ತಿದ್ರು. ಸೊ ಆವಾಗ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗೆ ಈಗ ರಜೆಯಲ್ಲಿ ನಾವು ಹೋಗಿ ಬಂದದ್ದು. ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಈ ತಿಂಗಳ 7ರಿಂದ 23ರವರೆಗೆ ವಾರ್ಷಿಕ ಜಾತ್ರೆ ಉಂಟು. ಹೋಗುವವರು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ನಮಗೆ ಕಾಗದ ಬಂದಿತ್ತು, ಮೊದಲು ಹೋಗಿದ್ದರ ನೆನಪಿಗೋಸ್ಕರ ಕಾಗದ ಕಳಿಸಿದ್ರು. ಸೊ ಅದಕ್ಕೋಸ್ಕರ ನಾವು ಹೋಗಿ ಬಂದದ್ದು. ಸೊ ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮೂಡಬಿದ್ರೆಗೆ ಹೋದ್ವಿ. ಕಿಟನ್ ತರಲಿಕ್ಕೆ ಉಂಟು ಹೇಳಿದ್ನಲ್ಲ, ಸೊ ಕಿಟನ್ ತರಲಿಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ. ಬಟ್ ಮಿಸ್ ಅವರು ನನ್ನ ಕೊಲಿಗೆ ಚರ್ಚಿಗೆ ಹೋಗಿಬಿಟ್ಟಿದ್ರು. ಹಾಗಾಗಿ ಕಿಟನ್ ಸಿಗಲಿಲ್ಲ. ಅದೇ ಬೇಜಾರಲ್ಲಿ ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಕಲ್ಲಂಗಡಿ ಬೇಕು ಅಂತ ಅನಿಸಿತ್ತು. ಕುಲಶೇಖರ ಹತ್ತಿರ ತುಂಬ ಕಲ್ಲಂಗಡಿ ಸೇಲ್ ಮಾಡ್ತಾಯಿದ್ರು. ಕಲ್ಲಂಗಡಿ ತಗೊಂಡು ಮನೆಗೆ ಹೋದ್ವಿ. ಒಂದು ಸೈಟಲ್ಲಿ ಕೆಲವು ಕಟ್ಟಿಗೆ ಇತ್ತು, ಸೊ ಅದನ್ನು ತೊಗೊಂಬಂದಿದ್ರು. ಸೊ ನಾವು ಇಲ್ಲಿಂದ ಈಗ ವುಮೆನ್ಸ್ ಡೇ ಸ್ಪೆಷಲ್ಲಾಗಿ ಮೇಲಿಂದ ಕೆಳಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಆವಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಿಂದ ಬಂದು ಈ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇಲ್ಲೆಲ್ಲ ಹೋಗ್ತಾ ಇದ್ದೇವೆ ನೋಡಿ. ನಮ್ಮ ಮನೆಯ ಆಪೋಸಿಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಉಂಟು, ಟ್ವಿನ್ ಟವರ್ಸ್ ಅಂತ ಅದರ ಹೆಸರು. ಸೊ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
ಮನೆಗೆ ಯಾರಾದರೂ ನೆಂಟರು ಬಂದರೆ ಮೊದಲು ಹೂವಿನ ಗಿಡ ಎಲ್ಲ ಕೇಳ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ ಗಾರ್ಡನಿಂಗ್ ಎಷ್ಟು ಕಷ್ಟ ಅಂತ. ಒಂದು ವೇಳೆ ನಾವೆಲ್ಲಾದರೂ ಹೋಗಲಿಕ್ಕಿದ್ರೆ, ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಲಿಕ್ಕಿತ್ತು, ಸೊ ನೀರು ಬಿಡಲಿಲ್ಲ, ಇಲ್ಲದಿದ್ದರೆ ಗಿಡದ ಬುಡ ಎಲ್ಲ ಒಣಗಿ ಹೋಗ್ತದೆ. ಈ ಗಿಡ ನೋಡಿ ಫುಲ್ ಒಣಗಿ ಹೋಗಿದೆ, ಸೊ ಇದಕ್ಕಿನ್ನು ನೀರು ಹಾಕಿದ್ದನ್ನು ಸರಿ ಮಾಡಬೇಕು. ಮೂಲಂಗಿಯ ಗಿಡ ನೋಡಿ, ಮೋಸ್ಟ್ಲಿ ಮೂಲಂಗಿ ಇರ್ಬೋದು ಇದರ ಕೆಳಗೆಲ್ಲ ಉಂಟು ನೋಡಿ. ಇಲ್ಲಿ ಕೂಡ ಕೆಲವು ಮೂಲಂಗಿ ಗಿಡ ಉಂಟು. ಅಕ್ಕ ನಮ್ಮ ಮನೆಯಿಂದ ನಮಗೆ ಬೀಜ ಕೊಟ್ಟು ಕಳಿಸಿದ್ಲು, ನೇರಳೆ ಕಲ್ಲರಿದು ಅಂತ. ಸೊ ಇದರಲ್ಲಿ ಇಲ್ಲಿ ಒಂದು ಬದನೆ ಆಗಿದೆ ಮತ್ತು ಇಲ್ಲಿ ಒಂದಾಗಿದೆ, ಇದು ಸ್ವಲ್ಪ ದೊಡ್ಡ ಸೈಜ್. ಆ್ಯಕ್ಚುಲಿ ಮೊನ್ನೆ ಆಗಿತ್ತು ಲಾಸ್ಟ್ ಟೈಮ್, ಅದನ್ನು ತೆಗೆದು ನಾವು ಪದಾರ್ಥ ಎಲ್ಲ ಮಾಡಿ ಆಯಿತು, ತುಂಬ ಒಳ್ಳೆ ಉಂಟು. ಆದರೆ ಇದು ಇಷ್ಟೇ ದೊಡ್ಡದಾಗ್ತದ, ಇನ್ನೂ ದೊಡ್ಡದಾಗ್ತದ ಗೊತ್ತಿಲ್ಲ. ಅಪ್ಪ ಹೇಳ್ತಾ ಇದ್ದರು, ಈ ಬದನೆಯನ್ನು ಒಣಗಿಸಿ ಇದರ ಬೀಜ ಹಾಕಿದರೆ ನಮ್ಮ ಊರಲ್ಲಿ ಬದನೆ ದೊಡ್ಡದಾಗ್ಬೋದು ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನನಗೆ. ಇದು ನೋಡಿ ಪಡವಲಕಾಯಿ, ಸೊ ಕೆಲವು ಉಂಟು ಗಿಡದಲ್ಲಿ, ಇಲ್ಲೊಂದು ಉಂಟು, ಅಲ್ಲೆಲ್ಲ ಆಗಿದೆ ನೋಡಿ. ಈ ಥರದ ದೊಣ್ಣೆ ಮೆಣಸು ನಮ್ಮ ಮನೆಯಲ್ಲಿ ಆಗ್ತದೆ ಅಂತ ನಾನು ಎಣಿಸಿರಲಿಲ್ಲ, ಬಿಕಾಸ್ ಇಲ್ಲಿ ತನಕ ಆಗಿರಲಿಲ್ಲ. ಸೊ ತರಕಾರಿ ತರುವಾಗ ಚೀಲದಲ್ಲಿ ಒಂದು ಹಣ್ಣು ಮೆಣಸಿತ್ತು, ಅದರ ಬೀಜವನ್ನು ಒಣಗಿಸಿ ಹಾಕಿದ್ದು. ಸೊ ಇಲ್ಲಿ ಒಂದು ಗಿಡದಲ್ಲಿ ಆಗಿದೆ ನೋಡಿ, ತುಂಬ ಸಿಕ್ಕಿ ಆಯಿತು. ಹಾಗೆಯೇ ಇಲ್ಲಿ ಕೂಡ ಒಂದು ಗಿಡದಲ್ಲಿ ಉಂಟು ನೋಡಿ, ಕಾಣ್ಬೋದು ನಿಮಗೆ. ಸೊ ಇದನ್ನು ಬೀಜಕ್ಕೆ ಅಂತ ಬಿಟ್ಟದ್ದು ಉಂಟು. ಇಲ್ಲೆಲ್ಲ ನಾನು ಮತ್ತು ಅಜ್ಜ ಸೇರಿ ಪೈನಾಪಲ್ ಗಿಡ ನೆಟ್ಟಿದ್ದೇವೆ. ಸೊ ಇದರಲ್ಲೊಂದು ನೋಡಿ, ನಾನು ಮಂಗ ತಿಂತದೆ ಅಂತ ಹೇಳಿ ಬಟ್ಟೆ ಹಾಸಿಟ್ಟಿದ್ದೀನಿ. ಸ್ವಲ್ಪ ಹಣ್ಣಾಗಿದೆ, ಫುಲ್ ಹಣ್ಣಾಗಬೇಕಷ್ಟೇ. ಇಲ್ಲ ಗುಂಡು ಹಣ್ಣಾಗಲಿಲ್ಲ, ಸ್ವಲ್ಪ. ನಮ್ಮ ಮನೆಯ ಹಲಸಿನ ಮರದಲ್ಲಿ ಹಲಸಿನಕಾಯಿ ಆಗಿದೆ, ಅಲ್ಲೆಲ್ಲ ಉಂಟು, ಅಲ್ಲಿ ಉಂಟು, ಆಮೇಲೆ ಇಲ್ಲಿ ನೋಡಿ ಕಾಣ್ತದೆ, ಕೆಲವಾಗಿದೆ. ಸೊ ಹಣ್ಣಾಗಲಿಕ್ಕೆ ತುಂಬ ಟೈಮ್ ಉಂಟು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಈಗ ಗುಂಡು ನೀರು ಬಿಡ್ತಾ ಇದ್ದಾರೆ, ಬಾವಿಯ ನೀರಿದೆ. ಇವಾಗ ನೋಡಿ ಕಾಫಿ ಗಿಡ ಕಾಣುವಷ್ಟು ದೊಡ್ಡದಾಗಿದೆ, ಇಲ್ಲೊಂದುಂಟು, ಅಲ್ಲುಂಟು, ಅಲ್ಲಿ, ಇದೆಲ್ಲ ಕಾಫಿ ಗಿಡಗಳು. ಗುಂದ್ರೆಬಿ ಚಿಟ್ ಶಿಟ್. ಇಲ್ಲಿ ಒಂದು ನಮ್ಮ ಮನೆಯಲ್ಲಿ ಹಲಸಿನ ಮರ ಉಂಟು ನೋಡಿ, ಸೈಡಲ್ಲಿ ಬಾರ್ಡ್ರು, ಅದು ಆಚೆಯವ್ರದ್ದು ಮನೆ, ಇದು ಕೂಡ ಬೇರೆಯವ್ರದ್ದು ಮನೆ. ಸೊ ಇದರಲ್ಲಿ ಈ ಸಲ ತುಂಬ ಹಲಸಿನ ಹಣ್ಣು ಕಾಯಾಗಿದೆ, ಇಲ್ಲೆಲ್ಲ ಕಾಣುತ್ತೆ ನೋಡಿ, ಇಲ್ಲೆಲ್ಲ ಉಂಟು. ಲಾಸ್ಟ್ ಇಯರ್ 2 ಹಲಸಿನಕಾಯಿ ಆಯಿತು, ಬಟ್ ನಮಗೆ ತಿನ್ನಲಿಕ್ಕೆ ಸಿಕ್ಕಿರಲಿಲ್ಲ. ಈ ಸಲ ತುಂಬ ಆಗಿದೆ. ಎಂತ ಹೇಳಿದ್ದು ಹೇಳಿ ಅಪ್ಪ ಸರ್, ಎಂತ ಹೇಳಿದ್ದು? ನಮ್ಮದು ಮನೆಯ ಹಿಂದೆ ಬದಿಯಲ್ಲಿ ಸಹ ಕೆಲವೊಂದು ತರಕಾರಿ ಉಂಟು ನೋಡಿ, ಇಲ್ಲಿ ಮೆಣಸು, ಹಾಗೆಯೇ ಇಲ್ಲಿ ಕೂಡ ಬದನೆ ಆಗಿದೆ, ಪರ್ಪಲ್ ಕಲರ್ ಇದು. ಇಲ್ಲಿ ಒಂದು ಕಡೆ ಮೂಲಂಗಿಯನ್ನು ಬೀಜಕ್ಕೆ ಅಂತ ಬಿಟ್ಟದುಂಟು ನೋಡಿ. ಸೊ ಬೀಜ ಹೇಗಾಗ್ತದೆ ನೋಡಬೇಕು. ಈ ಥರ ಹೂ ಹೋಗಿದೆ ಈಗ, ಈ ಕಡೆದು ನೋಡಿ. ಸೊ ಇಲ್ಲಿ ಮೂಲಂಗಿ ಫುಲ್ಲ ದಪ್ಪ ಆಗಿದೆ, ಅದರ ಮೇಲೆ ಗಿಡ ಈ ಥರ ಬಂದಿದೆ, ಹೂ ಹೋಗ್ತಾ ಉಂಟಷ್ಟೇ. ಇದು ನನ್ನ ಥೈಲ್ಯಾಂಡ್ ವಾಟರ್ ಆ್ಯಪಲ್, ಇದು ಗಿಡ ನೋಡಿ. ಇದರಲ್ಲಿ ಮತ್ತೆ ಹೂ ಹೋಗಿದ್ದೆ, ಲಾಸ್ಟ್ ಟೈಮ್ ಆಗಿತ್ತು, ನಾನು ನಿಮಗೆ ತೋರಿಸಿದ್ದೀನಿ, ಗ್ರೀನ್ ಕಲರ್ ಇತ್ತು. ಸೊ ಇವಾಗ ನೋಡಿ ತುಂಬ ಆಗಿದೆ, ಅಲ್ಲಿ ತನಕ ಹೂ ಹೋಗಿದೆ.